ನಮಸ್ಕಾರ ಎಲ್ಲರಿಗೂ. ವರ್ಷ ಅಡುಗೆ ಮನೆಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಿರುವವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬಟರ್ ಜ್ಯೂಸನ್ನು ಮಾಡಲು ಈಗ ಏನೇನು ಸಾಮಗ್ರಿಗಳು ಬೇಕಂತ ನೋಡೋಣ. 1 ಕಪ್ ಹಾಲು, ಕಾಯಿಸಿ ಆರಿಸಿದಂಥ ಹಾಲು, 1 ಬೆಣ್ಣೆಹಣ್ಣು, ಅವ್ಯಾಕ್ಯಾಡೋ, ಬಟರ್ ಫ್ರೂಟ್ ಅಂತಲೂ ಕರೀತಾರೆ, ಒಂದು 6 ಟೇಬಲ್ ಸ್ಪೂನಷ್ಟು ಸಕ್ಕರೆ. ಈಗ ಒಂದು ಬೆಣ್ಣೆಹಣ್ಣನ್ನು ಈ ರೀತಿಯಾಗಿ 2 ಹೋಳಾಗಿ ಮಾಡಿಕೊಳ್ಳ್ರಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಈ ಹಣ್ಣು ತುಂಬ ಕಾಸ್ಟ್ಲಿ ಕೂಡ. ಈಗ ಮತ್ತೆ ಒಂದು ಪೀಸಾಗಿ ಮಾಡಿಕೊಳ್ಳಿ. ನಂತರ ಈ ರೀತಿ ಕಟ್ ಮಾಡಿಕೊಂಡ ನಂತರ ಇದರ ಬೀಜವನ್ನು ತೆಗೆಯಿರಿ. ನೋಡಿ ಎಷ್ಟು ದೊಡ್ಡದಾಗಿರುತ್ತದೆ ಬೀಜ. ಬೀಜ ತೆಗೆದ ನಂತರ ಇಲ್ಲಿ ಕಪ್ಪಾದ ಭಾಗ ಇರ್ತೈತಿ, ಈಗ ಇದನ್ನು ತೆಗೆಯಿರಿ. ನಂತರ ಈ ಹಣ್ಣಿನ ಮೇಲೆ ಇರುವ ಸಿಪ್ಪೆಯನ್ನು ತೆಗೆಯಬೇಕು. ಮೇಲೆ ಸಿಪ್ಪೆಯನ್ನು ತೆಗೆದು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಳ್ಳಿ. ನೋಡಿ ಈ ರೀತಿ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿಕೊಳ್ಳಿ. ನಂತರ ಈ ಹಣ್ಣುಗಳನ್ನು ಒಂದು ಜಾರಿಗೆ ಹಾಕ್ಕೊಳ್ಳಿ. ಈ ಜ್ಯೂಸನ್ನು ನೀವು ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಂತರ ಇಲ್ಲಿ ಒಂದು 6 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀವಿ. ನೀವು ಸಕ್ಕರೆ ಬದಲಾಗಿ ಬೆಲ್ಲವನ್ನು ಸಹ ಹಾಕ್ಕೊಳ್ಬೋದು, ಆದರೆ ನಾವಿಲ್ಲಿ ಸಕ್ಕರೆಯನ್ನು ಬಳಸ್ತಾ ಇದ್ದೇವೆ. ಈಗ 1 ಗ್ಲಾಸ್ ಹಾಲನ್ನು ಹಾಕ್ಕೊಳ್ಳಿ. ಈಗೇನು ಬೇಸಿಗೆ ಪ್ರಾರಂಭವಾಗಿದೆ, ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ ಹಾಲನ್ನು ಹಾಕಿ ನುಣ್ಣಗೆ ರುಬ್ಬಿಕೊಂಡ್ರೆ ಅವ್ಯಾಕ್ಯಾಡೋ ಜ್ಯೂಸ್ ಈಸ್ ರೆಡಿ. ಬಟರ್ ಫ್ರೂಟಿನ ಜ್ಯೂಸ್ ಈಸ್ ರೆಡಿ. ನೀವು ಮನೆಯಲ್ಲಿ ಮಾಡಿ